ಹಲೋ ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ. ಇವತ್ತು ನಾವು ನಾರ್ತ್ ಕರ್ನಾಟಕ ಸ್ಪೆಷಲ್ ಜುಣುಕ ಅಥವಾ ಜುಣುಕದ ವಡೆ ಅಂತ ಹೇಳಿ ಕರೀತಾರೆ. ಆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಚಿಕ್ಕದಾಗಿ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ, ಕರಿಬೇವು, ಹಾಗೆ ನಮಗೆ ಜುಣುಕದ ವಡೆ ಅಥವಾ ಜುಣುಕ ಮಾಡೋದಕ್ಕೆ ಎಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೋ ಅದು ಅಳತೆ ನಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕಲಸೋದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಈಗ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಂಟಾಗದೇ ಇರೋ ರೀತಿ ಕಲಸಿಟ್ಕೋತೀನಿ. ಯಾಕೆ ಈ ರೀತಿ ಕಲಸಿಟ್ಕೊಳ್ಳೋದು ಅಂದರೆ ಆಮೇಲೆ ಬಿಸಿ ನೀರಿಗೆ ನಾವು ಡೈರೆಕ್ಟಾಗಿ ಹಿಟ್ಟು ಹಾಕಿದ್ರೆ ಗಂಟಾಗ್ಬಿಡತ್ತೆ. ಆವಾಗ ಗಂಟೆಲ್ಲ ಒಡೆಯೋದೆಲ್ಲ ಸುಮ್ಮನೆ ಕಷ್ಟ. ಅದಕ್ಕೆ ಈ ರೀತಿ ನಾವು ಮೊದಲೇ ಕಲಸಿಟ್ಕೊಂಡ್ರೆ ಒಳ್ಳೆಯದು. ಈಗ ಬಾಣಲೆ ಇಟ್ಕೊಂಡು ಬಾಣಲಿಗೆ ನಮಗೆ ಒಗ್ಗರಣೆ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನೋವರೆಗೂ ಸ್ವಲ್ಪ ಕೈ ಆಡಿಸ್ಕೋತೀನಿ. ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಾಯಿತು. ಈಗ ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ವಲ್ವ, ಈರುಳ್ಳಿನೂ ಹಾಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ಥರ ಬಾಡಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಈರುಳ್ಳಿ ಕೆಂಪಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಟಿಪ್ ಏನಂದರೆ ಅರಿಶಿನ ಸ್ವಲ್ಪ ಯಾವಾಗಲೂ ಲೇಟಾಗಿ ಹಾಕೋಬೇಕು. ಮೊದಲೇ ಹಾಕ್ಕೊಂಡ್ರೆ ಅದು ಸೀದು ಹೋಗಿರೋ ಥರ ಆಗಿಬಿಟ್ಟು ಅಡುಗೆ ಯಾವ್ದು ಮಾಡ್ತಾ ಇರ್ತೀವಲ್ಲ ಅದ್ರ ಕಲರು ಚೆನ್ನಾಗಿ ಕಾಣೋದಿಲ್ಲ. ಹೀಗಾಗಿ ಅರಿಶಿನ ಯಾವಾಗಲೂ ಕೊನೆಗೆ ಹಾಕೋಬೇಕು. ಹಾಗೆ ನಾವು ಕೊತ್ತಂಬರಿ ಮತ್ತು ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈಗ ನಾವು ಕಡಲೆ ಹಿಟ್ಟನ್ನ ಏನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ. ನೀರು ಆಮೇಲೆ ಬೇಯಿಸ್ಬೇಕಾದ್ರೇ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಂಡ್ರಾಯ್ತು ಅಂತ ಕಡಲೆ ಹಿಟ್ಟನ್ನ ನಾನಿಲ್ಲಿ ಗಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೆ. ಇವಾಗ ನೋಡಿ, ಹಾಕಿದ ತಕ್ಷಣ ನೀರು ಎಷ್ಟು ಬೇಕಾಗ್ಬೋದು ಅಂತ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ನೀರನ್ನ ಕಡಿಮೆನೇ ಹಾಕಬೇಕು. ಯಾಕಂದರೆ ನಾವು ಇದನ್ನು ಮೈಸೂರು ಪಾಕ್ ಥರ ಕೊರಿಬೇಕಲ್ವ, ಚಿಕ್ಕ ಚಿಕ್ಕ ಪೀಸಾಗಿ ಮಾಡಬೇಕು. ಅದಕ್ಕೋಸ್ಕರ ನಾವು ನೀರನ್ನ ಸ್ವಲ್ಪ ಕಡಿಮೆ ನೋಡಿಕೊಂಡು ಹಾಕೋಬೇಕು. ಬೇಕು ಅಂದಾಗ ಇಲ್ಲಿ ಬೇಯಬೇಕಾದ್ರೆ ಗೊತ್ತಾಗತ್ತೆ, ಆವಾಗ ಹಾಕೋಬೇಕು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಕುದಿಯೋದಕ್ಕೆ ಬಿಡೋಣ. ಇದು ನಾರ್ತ್ ಕರ್ನಾಟಕ ಕಡೆ ಇರುವಂಥ ಒಂದು ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅದನ್ನು ನಾವು ಅನ್ನಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ಇದು ಒಂದು ಮಹಾರಾಷ್ಟ್ರೀಯನ್ ಡಿಶ್ ಕೂಡ ಹೌದು. ಮಹಾರಾಷ್ಟ್ರ ಕಡೆಯಿಂದ ನಾರ್ತ್ ಕರ್ನಾಟಕ ಕಡೆಗೆ ಇನ್ಫ್ಲೂಯೆನ್ಸ್ ಆಗಿರೋದು. ಇದನ್ನು ನಾವು ಮೈಸೂರು ಪಾಕ್ ಥರ ಪೀಸಾಗಿ ಕಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಜುಣುಕದ ವಡೆ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಕಡಲೆ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಇದು ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ಬೋದು. ಈಗ ನೋಡ್ಬೋದು ನೀವು, ಇದು ಗಟ್ಟಿಯಾಗಿ ಮುದ್ದೆ ಹದಕ್ಕೆ ಬಂದಿದೆ. ಸೊ ಬೆಂದಿದೆ ನೀಟಾಗಿ. ಇದನ್ನು ನಾವು ಒಂದು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡು ಆ ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡಾದ್ಮೇಲೆ ಬಿಸಿ ಇದ್ದಾಗಲೇ ಸ್ವಲ್ಪ ಮೇಲ್ಭಾಗನ ಈ ರೀತಿಯಾಗಿ ಸ್ವಲ್ಪ ತಟ್ಟಿ ಎತ್ತಿಟ್ಕೊಳ್ಳೋಣ. ಈಗ ಒಂದು 10 ನಿಮಿಷ ನಾನು ಇದನ್ನು ಗಟ್ಟಿಯಾಗೋದಕ್ಕೆ ಬಿಟ್ಟಿದ್ದೆ. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಕೊರಿಯೋ ಹದಕ್ಕೆ ಬಂದಿದೆ. ಈಗ ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸ್ನ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿ ಆದಮೇಲೆ ನಿಮಗೆ ಟೈಮ್ ಇದ್ದರೆ ಬೇಕಂದರೆ ಒಂದು ಅರ್ಧ ಗಂಟೆ ಎತ್ತಿಟ್ರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಪೀಸ್ ಬರುತ್ತೆ. ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ಕೂಡ ನೀವು ತೆಕ್ಕೋಬಹುದು. ಈಗ ಪ್ರೋಟೀನ್ ರಿಚ್ ಆದಂತಹ ಜುಣುಕದ ವಡೆ ರೆಡಿಯಾಗಿದೆ. ನೀವು ಇದನ್ನು ಚಪಾತಿ ಜೊತೆ ಹಾಗೆ ಜೋಳದ ರೊಟ್ಟಿ ಜೊತೆ ಎಲ್ಲ ತಿನ್ನಬಹುದು.
ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ಯಾರಿಗಾದರೂ ಬೇಕಾಗಿದ್ದರೆ ಅವ್ರಿಗೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.